ದೇಶದಲ್ಲಿ ಮತ್ತೆ ಹೆಮ್ಮಾರಿ ಆಟ ಶುರುವಾಯ್ತಾ? ದೇವರ ನಾಡಿನಲ್ಲಿ ಕೊರೋನಾ ಉಲ್ಬಣ. ಕೊರೋನಾ ಹೊಸ ತಳಿ JN1ಗೆ ಇಬ್ಬರು ಬಳಿ. ಕರ್ನಾಟಕದಲ್ಲಿ ಹೈ ಅಲರ್ಟ್. ಕೇರಳದಲ್ಲಿ ರೊಚ್ಚಿಗೆದ್ದ ದೇವರ ಆನೆ. ಕಾರು, IT ವಾಹನ ಧ್ವಂಸ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಜಿಂಕೆ ಸಾವು. ಹಿಂದೂ ದೇವಾಲಯಗಳನ್ನು ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆಯಾ? ರಾಮ ಮಂದಿರದ ಉದ್ಘಾಟನೆಗೆ ದಿನಗಣನೆ. ಸಂಸತ್ಗೆ ಸ್ಮೋಕ್ ಬಾಂಬ್. ಮತ್ತಷ್ಟು ಸ್ಫೋಟಕ ಸತ್ಯ ಬಯಲು. ಇದರೊಂದಿಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ದೇಶದಲ್ಲಿ ಮತ್ತೆ ಹೆಮ್ಮಾರಿ ಕೊರೋನಾ ಉಲ್ಬಣ ಆಗ್ತಾ ಇದೆ. ಸುಮಾರು 1200ಕ್ಕೂ ಹೆಚ್ಚು ಕೇಸ್ ಪತ್ತೆಯಾಗಿದ್ದು ಜನರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ನೆರೆಯ ರಾಜ್ಯ ಕೇರಳದಲ್ಲಿ ದಿನೇ ದಿನೇ ಸೋಂಕು ಹೆಚ್ಚಾಗ್ತಾ ಇದೆ. ಕೇರಳ ಪನ್ನೂರಿನಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ. ಆಂಧ್ರದ ಗುಂಟೂರಿನಲ್ಲಿ ರೈಲಿನಲ್ಲೇ ಐಸೋಲೇಷನ್ ವಾರ್ಡ್ ತೆಗೆಯಲಾಗಿದೆ. ಕರ್ನಾಟಕದಲ್ಲೂ ಹೈ ಅಲರ್ಟ್ ಘೋಷಣೆ ಮಾಡಿದ್ದು ಆರೋಗ್ಯ ಅಧಿಕಾರಿಗಳ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ದಾರೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚಿಸಿದ್ದಾರೆ. ಸದ್ಯಕ್ಕೆ ಯಾವುದೇ ಆತಂಕ ಬೇಡ, ನೆರೆಯ ರಾಜ್ಯಗಳ ವೈರಲ್ ಟೆಸ್ಟ್ ಮಾಡಿ ಮುಂದಿನ ನಿರ್ಧಾರ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿ ಕೊಟ್ಟಿದ್ದಾರೆ. ನ್ಯಾಚುರಲಿ ಎವ್ರಿಥಿಂಗ್ ವಿಲ್ ಬಿ ಮಾನಿಟರ್ಡ್ ಆ್ಯಂಡ್ ಕೇಸಸ್ ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು, ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ. ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ. ಕೋವಿಡ್ ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲೂಯೆನ್ಸಾ, ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ. ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮುಂದೆ ಅದೇನು ಕ್ರಮ ತೊಗೊಳ್ಬೇಕು, ಖಂಡಿತ ಸೂಕ್ತವಾದ ಕ್ರಮಗಳು ತೊಗೊಳ್ತೀವಿ. ಅವಶ್ಯಕತೆ ಇದ್ದ ಕ್ರಮಗಳು ತೊಗೊಳ್ತೀವಿ. ನಾರ್ಮಲ್ ಪ್ರೊಸೀಜರ್ಸಲ್ಲೇ ಎಲ್ಲ ಇದೆ, ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ. ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದರಿಂದ ಏನಾದರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಪಡುವಂಥ ಇದನ್ನು ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನು ಎಚ್ಚೆತ್ತುಕೊಂಡು ಏನೇನು ಕ್ರಮಗಳು ತೊಗೊಳ್ತೀವಿ. ಕೇರಳದಲ್ಲಿ ಭಾರಿ ಅನಾಹುತವೊಂದು ತಪ್ಪಿದೆ. ತ್ರಿಶೂರ್ನಲ್ಲಿ ರೊಚ್ಚಿಗೆದ್ದ ದೇವರ ಉತ್ಸವದ ಆನೆ 2 ಕಾರು ಹಾಗೂ 1 TT ವಾಹನ ಅಂಗಡಿಯನ್ನ ಧ್ವಂಸ ಮಾಡಿದೆ. ಇದರಿಂದ ರೊಚ್ಚಿಗೆದ್ದ ಜನ ಶ್ರೀರಾಮ ಉತ್ಸವಕ್ಕೆ ಬಂದಿದ್ದ ಆನೆಗೆ ಕಲ್ಲು ತೂರಿದ್ದಾರೆ. ಆದರೆ ಜನರನ್ನ ನೋಡ್ತಾ ಇದ್ದ ಹಾಗೆ ಆನೆ ಇನ್ನಷ್ಟು ರೊಚ್ಚಿಗೆದ್ದಿದೆ. ಕೊನೆಗೆ ಎಲಿಫೆಂಟ್ ಸ್ಕ್ವಾಡ್ ಪೊಲೀಸರು ಕಾರ್ಯಾಚರಣೆಗೆ ಅಂತ ಧಾವಿಸಿದ್ರು. 1.5 ಗಂಟೆ ಬಳಿಕ ದೇವರ ಆನೆ ಶಾಂತವಾಗಿದೆ. ಬಳಿಕ ಆನೆಯನ್ನ ಲಾರಿಯಲ್ಲಿ ಬೇರೆಡೆಗೆ ಶಿಫ್ಟ್ ಮಾಡಲಾಯಿತು. ಇದರಿಂದ ಜನ ಕೂಡ ನಿಟ್ಟುಸಿರು ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಈ ಘಟನೆ ಆಗಿದೆ. ಹಿಂದೂ ದೇವಾಲಯಗಳನ್ನು ಸರ್ಕಾರ ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ. ಹೆಚ್ಚು ಆದಾಯವಿರುವಂತಹ ಖಾಸಗಿ ದೇಗುಲಗಳಿಗೆ ನೋಟಿಸ್ ಕೊಟ್ಟು ಮುಜರಾಯಿ ವ್ಯಾಪ್ತಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದೆ. ಈ ತಿಂಗಳಲ್ಲೇ 162ಕ್ಕೂ ಹೆಚ್ಚು ದೇವಸ್ಥಾನಗಳಿಗೆ ಸರ್ಕಾರ ನೋಟಿಸ್ ಕೊಟ್ಟು ಮುಜರಾಯಿ ವ್ಯಾಪ್ತಿಗೆ ತಂದುಕೊಟ್ಟಿದೆ. ಸರ್ಕಾರದ ಈ ನಡೆ ಖಂಡಿಸಿ ರಾಜ್ಯದ ಎಲ್ಲಾ ದೇಗುಲಗಳ ಅರ್ಚಕರು ಬೆಂಗಳೂರಿನಲ್ಲಿ ಬೃಹತ್ ಸಭೆ ನಡೆಸಿದ್ದಾರೆ. ಈ ಸಭೆ ನಾಳೆಯೂ ಕೂಡ ಮುಂದುವರಿಯುತ್ತೆ. ಹಿಂದೂ ದೇವಾಲಯಗಳನ್ನು ಸರ್ಕಾರ ಬ್ಯಾಂಕ್ ಅಂತ ಪರಿಗಣಿಸಿದಂತೆ ಕಾಣಿಸ್ತಾ ಇದೆ ಅಂತ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಅಶೋಕ್ ಹಾರ್ನಳ್ಳಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಚರ್ಚ್, ಮಸೀದಿಗಳ ವಿಚಾರದಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡದ ಸರ್ಕಾರ ಬರೀ ಹಿಂದೂ ದೇಗುಲಗಳನ್ನೇ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ಮುಜರಾಯಿ ದೇವಸ್ಥಾನಗಳನ್ನ ರಾಜ್ಯದಿಂದ ಮುಕ್ತಿಗೊಳಿಸಿ ಸ್ವಾಯತ್ತಗೊಳಿಸುವಂತೆ ಆಗ್ರಹಿಸಿ ಹಿಂದೂ ಸಂಘಟನೆಗಳು ಅಭಿಯಾನ ಆರಂಭಿಸಿವೆ. ಈ ಧರ್ಮಕ್ಕೆ ಸಂಬಂಧಪಟ್ಟಂತ ದೇವಸ್ಥಾನಗಳನ್ನ ನೀವು ಸರ್ಕಾರದ ನಿಯಂತ್ರಣದಿಂದ ಬಿಡಿ ಅಥವಾ ಒಂದು ಸ್ವಾಯತ್ತ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಿ ಅನ್ನೋದು ಈ ಸಮಾವೇಶದಲ್ಲಿ ಬರ್ತಕ್ಕಂಥ ಮುಖ್ಯವಾದಂಥ ವಿಷಯ. ಹೌದು, ಈಗಾಗಲೇ ಅನೇಕ ದೇವಸ್ಥಾನಗಳಲ್ಲಿ ಯಾವಾಗ ಒಂದು ಸ್ವಲ್ಪ ಆದಾಯ ಅಭಿವೃದ್ಧಿ ಆಗುತ್ತೋ ಆಗ ಮುಜರಾಯಿನವರೇ ಅವರೇ ನೋಟಿಸ್ ಕೊಟ್ಬಿಟ್ಟು ನೀವು ಬೇಡ ನಮ್ಗೆ ಆಡಳಿತ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೀಕ್ರೆಟ್ ದೇವಸ್ಥಾನದಲ್ಲಿ ಏನು ಅಂಥ ಆದಾಯ ಇಲ್ಲ, ಸುಮಾರು 5 ಲಕ್ಷಕ್ಕೂ ಕಮ್ಮಿ ಆದಾಯ. ಅದರ ನಿಯಂತ್ರಣ ಯಾತಕ್ಕೆ ಮಾಡಬೇಕು? ಈ ದೃಷ್ಟಿಯಲ್ಲಿ ಸರ್ಕಾರ ಯೋಚನೆ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಈ ರೀತಿಯಾದಂಥ ಸಮಾವೇಶ ನಡೆಸ್ತಾ ಇದೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಹೀಗಾಗಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಈಗಿನಿಂದಲೇ CCTVಗಳನ್ನು ಅಳವಡಿಸಲಾಗ್ತಾ ಇದ್ದು ಅಯೋಧ್ಯೆಯಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಅಯೋಧ್ಯೆಗೆ ವಿಶೇಷ ರೈಲು ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜನವರಿ 19ರಿಂದ ಬೆಂಗಳೂರು, ದೆಹಲಿ, ಚೆನ್ನೈ, ಮುಂಬೈ, ಕೋಲ್ಕತಾ, ಜಮ್ಮು ಕಾಶ್ಮೀರದಿಂದ ವಿಶೇಷ ರೈಲುಗಳ ಸಂಚಾರ ಆರಂಭವಾಗಲಿದೆ. ಮೊದಲ 100 ದಿನಗಳವರೆಗೆ ಈ ರೈಲುಗಳು ಸಂಚರಿಸಲಿವೆ. ಇದರ ಭಾಗವಾಗಿ ಬೆಂಗಳೂರಿನ ಬನಶಂಕರಿ 1ನೇ ಹಂತದಲ್ಲಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಘಂಟಾದಾನ ಸಮರ್ಪಣೆ ಮಾಡಿದ್ದಾರೆ. 2.5 ಟನ್ ತೂಕದ ಘಂಟೆಗಳು, 30 ಸಣ್ಣ ಗಂಟೆಗಳು, 38 kg ತೂಕದ ಬೆಳ್ಳಿಯ ಸಾಮಾನುಗಳನ್ನು ಸಮರ್ಪಣೆ ಮಾಡಲಾಗಿದೆ. ಅಯೋಧ್ಯೆಯ ಐತಿಹಾಸಿಕ ಅದ್ಧೂರಿ ಕಾರ್ಯಕ್ರಮ ಕಣ್ಣು ತುಂಬಿಕೊಳ್ಳುವುದಕ್ಕೆ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ.
ಅಯೋಧ್ಯಕ್ಕೆ 10+20-30 ಗಂಟೆ ಹೋಗ್ತಿದೆ. ದೇವಸ್ಥಾನಕ್ಕೆ ಏನು ಬೇಕೋ ಅವ್ರು ಏನು ನಮಗೆ ಸ್ಥಿಮಿತ ಮಾಡಿದಾರೋ ಅಷ್ಟು ಮಾತ್ರ ಮಾಡಿದ್ವಿ. ಎಲ್ಲ ಚಿಲ್ಲರೆ ಬಲ್ಲರೆ ಎಲ್ಲ ಸೇರಿ ಒಂದು 2.5-2.5 ಟನ್ ಇದೆ. ನಮ್ಮ ತಾಯಿ ತಂದೆ ಹೆಸರು ಕೊಡಬೇಕು ಅನ್ನೋದು ಒಂದು ಭಾವನೆ ಇತ್ತು. ಶ್ರೀರಾಮರ ದೇವಸ್ಥಾನಕ್ಕೆ ನನಗೆ ತಾಯಿ ತಂದೆ ಇಬ್ಬರು ಇಲ್ಲ, ಅವರು ಜ್ಞಾಪಕಾರ್ಥವಾಗಿ ಕೊಡಬೇಕಂತ ಆಸೆ ಇತ್ತು. ಅದರಿಂದ ಇದು ಶುರು ಮಾಡಿದ್ವು. ಅಲ್ಲಿ ಏನು ಬೇಕೋ ಅದು ಎಲ್ಲ ಕಂಪ್ಲೀಟ್ ಗಂಟೆಗಳು ನಮ್ಮ ಮನೆಯಿಂದನೇ ಕೊಡೋದಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಟ್ರು. ಲೋಕಸಭೆ ಕಲಾಪದಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸಂಸತ್ ಪ್ರವೇಶಕ್ಕೆ ಪಾಸ್ ನೀಡಿದ ಆರೋಪದ ಅಡಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಮುಂದಿನ ವಾರ ನೋಟಿಸ್ ನೀಡುವ ಸಂಭವ ಇದೆ. ಇನ್ನು ಆರೋಪಿ ಮನೋರಂಜನ್ ಕುಟುಂಬಕ್ಕೆ ದಿಗ್ಬಂಧನ ಹೇರಲಾಗಿದೆ. ಮೈಸೂರು ಬಿಟ್ಟು ಹೊರಗಡೆ ತೆರಳದಂತೆ ಮನೋರಂಜನ್ ಕುಟುಂಬಸ್ಥರಿಗೆ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ಸೂಚಿಸಿದ್ದಾರೆ. ನಮ್ಮ ಸೂಚನೆ ಬರುವವರೆಗೂ ಮೈಸೂರಿನಿಂದ ಹೊರಗಡೆ ತೆರಳಬೇಡಿ. ನಿಮಗೆ ಬರುವ ಅನಾಮಧೇಯ ಕರೆಗಳ ಮಾಹಿತಿಯನ್ನು ಕಡ್ಡಾಯವಾಗಿ ಕೊಡಿ. ನಿಮ್ಮ ಮನೆಯಲ್ಲಿರುವ ಯಾವುದೇ ಪೇಪರ್ ಪುಸ್ತಕಗಳನ್ನು ಮಾರಬೇಡಿ. ಸದ್ಯಕ್ಕೆ ಸಂಬಂಧಿಕರು ಮನೆಗೆ ಬರುವುದು ಬೇಡ ಅಂತ ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆ ಸೂಚಿಸಿದೆ. ಈ ನಡುವೆ ಕೆಲವೆಡೆ ಪ್ರತಾಪ್ ಸಿಂಹ ವಿರುದ್ಧ ಪ್ರತಿಭಟನೆ ನಡೆದರೆ ಮೈಸೂರಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಸದರ ಬೆಂಬಲಕ್ಕೆ ನಿಂತಿದ್ದಾರೆ. ಪ್ರತಾಪ್ ಸಿಂಹದೊಂದಿಗೆ ನಾವು ಅಂತ ಪ್ರತಾಪ್ ಸಿಂಹ ಭಾವಚಿತ್ರದ ಮುಖವಾಡ ಧರಿಸಿ ಘೋಷಣೆ ಕೂಗಿದ್ದಾರೆ. ಹಿಂದೂ ಹುಲಿ ಪ್ರತಾಪ್ ಸಿಂಹರೊಂದಿಗೆ, ಹಿಂದೂ ಹುಲಿ ಪ್ರತಾಪ್ ಸಿಂಹರೊಂದಿಗೆ, we stand with ಪ್ರತಾಪ್ ಸಿಂಹ, we stand with ಪ್ರತಾಪ್ ಸಿಂಹ. ಹಿಂದೂ ಹುಲಿ ಪ್ರತಾಪ್ ಸಿಂಹರೊಂದಿಗೆ, ಹಿಂದೂ ಹುಲಿ ಪ್ರತಾಪ್ ಸಿಂಹರೊಂದಿಗೆ, ರಾಷ್ಟ್ರೀಯವಾದಿ ಪ್ರತಾಪ್ ಸಿಂಹರೊಂದಿಗೆ, ರಾಷ್ಟ್ರೀಯವಾದಿ ಪ್ರತಾಪ್ ಸಿಂಹರೊಂದಿಗೆ. ಸಂಸತ್ ಮೇಲೆ ಸ್ಮೋಕ್ ಬಾಂಬ್ ಪ್ರಕರಣದ ಇನ್ನಷ್ಟು ಸ್ಫೋಟಕ ಸತ್ಯ ಬಯಲಾಗಿದೆ. ದೇಶದ ಜನರ ಗಮನ ಸೆಳೆಯೋದಕ್ಕೆ ಈ ಕೃತ್ಯ ಎಸಗಿರೋದಾಗಿ ವಿಚಾರಣೆ ವೇಳೆ ಆರೋಪಿ ಸಾಗರ್ ಶರ್ಮಾ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾನೆ. ಆತ್ಮಾಹುತಿ ದಾಳಿಗೂ ಉದ್ದೇಶಿಸಿದ್ದ ಸ್ಮೋಕ್ ಬಾಂಬ್ ಗ್ಯಾಂಗ್ ತಮ್ಮನ್ನ ತಾವು ಸುಟ್ಟುಕೊಳ್ಳೋ ಪ್ಲಾನ್ ಕೂಡ ಮಾಡಿದ್ರು. ಮೈಗೆ ಬೆಂಕಿ ತಗುಲದಂತೆ ಜೆಲ್ ಖರೀದಿಗೂ ಪ್ಲಾನ್ ಮಾಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಜೆಲ್ ಖರೀದಿಸಿಲ್ಲ. ಅಷ್ಟೇ ಅಲ್ಲದೆ ಸಿದ್ಧಾಂತ ಹೊಂದಾಣಿಕೆ ಆಗದ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷ ಸ್ಥಾಪಿಸೋದಕ್ಕೆ ಕಿರಾತಕರು ಪ್ಲಾನ್ ರೂಪಿಸಿದ್ರು ಅಂತ ಆರೋಪಿ ಸಾಗರ್ ಶರ್ಮಾ ಸತ್ಯ ಬಾಯ್ಬಿಟ್ಟಿದ್ದಾನೆ. ಇನ್ನು ಈ ಘಟನೆಯ ಬಗ್ಗೆ ಕಾಂಗ್ರೆಸ್ ಮೊದಲ ಪ್ರತಿಕ್ರಿಯೆ ಕೊಟ್ಟಿದೆ. ದೇಶದಲ್ಲಿನ ನಿರುದ್ಯೋಗವೇ ಘಟನೆಗೆ ಕಾರಣ ಅಂತ ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬೆಳಗಾವಿಯ ವಂಟಮೂರಿಗೆ ಬಿಜೆಪಿ ಸತ್ಯಶೋಧನಾ ಟೀಮ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ಸಂಸದರಾದಂತಹ ಅಭಿಜಿತ್ ಸಾರಂಗಿ, ಸುನೀತಾ ದುಗ್ಗಲ್, ಲಾಕೇಟ್ ಚಟರ್ಜಿ, ರಂಜಿತಾ ಕೋಳಿ ಹಾಗೂ ರಾಷ್ಟ್ರೀಯ ಕಾರ್ಯದರ್ಶಿ ಆಶಾಲಕರ ಆಸ್ಪತ್ರೆ ಪೊಲೀಸ್ ಠಾಣೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಸಂತ್ರಸ್ತೆ ಮಹಿಳೆಯನ್ನ ಭೇಟಿಯಾಗಿ ಧೈರ್ಯ ತುಂಬಿದ್ರು. ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಸತ್ಯಶೋಧನಾ ಸಮಿತಿ ವರದಿ ಸಲ್ಲಿಸಲಾಗಿದೆ. ಅಷ್ಟೇ ಅಲ್ಲದೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ತಂಡ, ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದೆ. ಸಂತ್ರಸ್ತೆ ಹೇಳಿಕೆಯನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ದಾಖಲಿಸಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಡೆಲಿನಾ ಕೊಂಗಡು ಮಾತನಾಡಿ, ಈ ಘಟನೆ ದುರಾದೃಷ್ಟಕರ. ಇಡೀ ನಾಗರಿಕ ಸಮಾಜ ಮನಸ್ಥಿತಿಯನ್ನ ಬದಲಿಸಬೇಕಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಇಂಥ ಘಟನೆಯನ್ನ ಸಹಿಸೋದಿಲ್ಲ ಅಂತ ಘಟನೆಯನ್ನ ಖಂಡಿಸಿದ್ರು. ಇನ್ನು ಈ ಪ್ರಕರಣದ ಸಂಬಂಧ 11 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. Very unfortunate. It should not happen again. So I want to convey the message to each and every citizen of this country to change our mindset and let these incidents not to happen again in any part of my country. This is all the message that I want to tell all of you. And whatever the crimes commits against women, we are not going to tolerate this type of crimes, which is, just because we are women, this crime should not happen to us. ಬೆಳಗಾವಿಯ ವಂಟಮೂರಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಥಳಿಸಿದ ಪ್ರಕರಣವನ್ನು ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತು. ಬೆಂಗಳೂರಿನ ಮೇಕ್ರಿ ಸರ್ಕಲ್ನಲ್ಲಿ ರಾಜ್ಯ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ನಡೆದಂತಹ ಪ್ರೊಟೆಸ್ಟ್ನಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಗೀತಾ ವಿವೇಕಾನಂದ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಮೊಳಗಿಸುತ್ತಾ ಗೃಹ ಸಚಿವ ಪರಮೇಶ್ವರ್ ನಿವಾಸದ ಮೇಲೆ ಮುತ್ತಿಗೆ ಹಾಕೋದಿಕ್ಕೆ ಯತ್ನಿಸಿದ್ರು. ಆದರೆ ಎಲ್ಲರನ್ನ ಪೊಲೀಸರು ವಶಕ್ಕೆ ಪಡೆದು ಪೊಲೀಸ್ ವಾಹನದಲ್ಲಿ ತುಂಬಿಕೊಂಡು ಹೋದ್ರು. ಈ ವೇಳೆ ಮಾತನಾಡಿದಂತಹ ಸದಾನಂದ ಗೌಡ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇಷ್ಟು ಕೆಟ್ಟ ಆಡಳಿತವನ್ನ ನನ್ನ ಜೀವನದಲ್ಲಿಯೇ ನಾನು ನೋಡಿಲ್ಲ. ಮಹಿಳೆ ವಿವಸ್ತ್ರ ಮಾಡಿ ಮೆರವಣಿಗೆ ಮಾಡಿರೋದು ಯಾರೂ ಕೂಡ ಸಹಿಸೋದಿಲ್ಲ. ಗೃಹ ಸಚಿವ ಪರಮೇಶ್ವರ್ ಯಾವಾಗ ಎಚ್ಚೆತ್ಕೊಳ್ತಾರೋ ಅಲ್ಲಿ ತನಕ ಹೋರಾಟ ಮಾಡ್ತೀವಿ ಅಂತ ಕಿಡಿಕಾರಿದ್ರು. ಇನ್ನು ಶಿವಮೊಗ್ಗ, ಮಡಿಕೇರಿ, ತುಮಕೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ. ಆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮುಖ್ಯ ವಿಚಾರಗಳನ್ನೇ ಬದಿಗಿಟ್ಟ ರೀತಿಯಲ್ಲಿ ಕಾಣ್ತಾ ಇದೆ.
ಕರೆಂಟ್ ಬಿಲ್ ಕಟ್ಟದ್ದಕ್ಕೆ ತುಮಕೂರು ಜಿಲ್ಲೆಯ ಬರೋಬ್ಬರಿ 270 ಅಂಗನವಾಡಿ ಕೇಂದ್ರಗಳ ವಿದ್ಯುತ್ ಸಂಪರ್ಕವನ್ನು ಬೆಸ್ಕಾಂ ಕಡಿತಗೊಳಿಸುವ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ್ದು. ಇದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಬೆಳಗ್ಗೆಯಷ್ಟೇ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿ ಸರ್ಕಾರ ಗಮನವನ್ನು ಸೆಳೆದಿತ್ತು. ಮಧ್ಯಾಹ್ನದ ವೇಳೆ ತುಮಕೂರಿನ ಅಂಗನವಾಡಿಗಳಿಗೆ ಕರೆಂಟ್ ಭಾಗ್ಯ ಸಿಕ್ಕಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ರಿಯಾಕ್ಟ್ ಮಾಡಿದ್ದು 2 ದಿನದ ಒಳಗೆ ಸಮಸ್ಯೆಯನ್ನು ಬಗೆಹರಿಸುವಂತಹ ಭರವಸೆ ಕೊಟ್ಟಿದ್ರು. ಕೂಡಲೇ ಕ್ರಮಕ್ಕೆ ಅಧಿಕಾರಿಗಳಿಗೆ ಸೂಚಿಸ್ತೀನಿ. ಅಧಿಕಾರಿಗಳು ನನ್ನ ಗಮನಕ್ಕೆ ತರಬೇಕಾಗಿತ್ತು, ಆದರೆ ತಂದಿಲ್ಲ. ಆದರೆ ಪಬ್ಲಿಕ್ ಟಿವಿ ಮೂಲಕ ನನ್ನ ಗಮನಕ್ಕೆ ಬಂದಿದೆ. ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಇನ್ನು ಬೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರಿಂದ ಬಂದಂತಹ ಆದೇಶದ ಮೇರೆಗೆ ತುಮಕೂರಿನ ಅಂಗನವಾಡಿಗಳಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿದೆ. ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಿದೆ ಬೆಸ್ಕಾಂ. 270 ಅಂಗನವಾಡಿಗಳದ್ದು ಏನಾಗಿದೆ ಅಂತ ಈಗ ನನ್ನ ಗಮನಕ್ಕೆ ಬಂದಿದೆ. ಇಲ್ಲಿವರೆಗೂ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರಬೇಕಾಗಿತ್ತು. ಇದು ಅವ್ರ ಕರ್ತವ್ಯ ಲೋಪ. ನಾನು ಕೇಳ್ತೀನಿ ಯಾಕೆ ನನ್ನ ಗಮನಕ್ಕೆ ತಂದಿಲ್ಲ ಅಂತ. ತಾವು ಮಾಧ್ಯಮದವ್ರು ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸಿದೀರಾ. ನನಗೆ 2 ದಿನ ಟೈಮ್ ಕೊಡಿ. ಮೊದಲನೇ ಆದ್ಯತೆ ನಾವು ಕುಡಿಯೋ ನೀರು ಮತ್ತು ಕರೆಂಟು ಮಕ್ಕಳಿಗೆ ಮೊದಲನೇ ಆದ್ಯತೆ ಕೊಡ್ಬೇಕು. ಅವ್ರನ್ನ ಆರೋಗ್ಯವಂತ ಪ್ರಜೆಗಳನ್ನಾಗಿ ಮಾಡೋದು ನನ್ನ ಇಲಾಖೆ ಕರ್ತವ್ಯ. ನಾನು ಖಂಡಿತವಾಗ್ಲೂ ನಾನು ಕೇಳ್ತೀನಿ, ಇದನ್ನ ಸಂಬಂಧಪಟ್ಟವ್ರನ್ನ ನಾನು ಸರಿ ಮಾಡ್ತೀನಿ. ರಾಜ್ಯದಲ್ಲಿ ಭ್ರೂಣ ಹತ್ಯೆ ಹಾಗೂ ಹತ್ಯೆ ದಂಧೆ ಬೆಳಕಿಗೆ ಬರ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಮೈಸೂರಿನಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಇಲ್ಲದ 14 ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿ ಬೀಗ ಜಡಿಲಾಗಿದೆ. ನಗರದ ವಿವಿಧ ಭಾಗಗಳ ನರ್ಸಿಂಗ್ ಹೋಮ್, ಸ್ಕ್ಯಾನಿಂಗ್ ಸೆಂಟರ್ಗಳಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದೆ. ಸಮರ್ಪಕ ದಾಖಲಾತಿ ಇಲ್ಲದಂತಹ ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಲಾಗಿದೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದ್ದ ಮಂಡ್ಯದ ಆಲೆಮನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಆಲೆಮನೆಯನ್ನ ಯಾಕೆ ಸೀಸ್ ಮಾಡಿಲ್ಲ ಅಂತ ಅಧಿಕಾರಿಗಳಿಗೆ ಅಶೋಕ್ ತರಾಟೆ ತೆಗೆದುಕೊಂಡ್ರು. ಇನ್ನು ಆಲೆಮನೆ ಮಾಲೀಕ ಎಲ್ಲಿ ಅಂತ ಪ್ರಶ್ನಿಸಿದ್ರು. ಆಲೆಮನೆ ಯಾಕೆ ಸೀಸ್ ಮಾಡಿಲ್ಲ, ಇದುವರೆಗೂ ಸೀಸ್ ಮಾಡಿಲ್ಲ ಅಂದ್ರೆ ನೀವೆಲ್ಲರೂ ಕೂಡ ಶಾಮೀಲಾಗಿದ್ದೀರಾ ಅಂತ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡ್ರು. ಅದನ್ನು ನೀವು ನಡ್ಸ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ನೀವೆಲ್ಲ ಶಾಮೀಲ್ ತಾನೇ ಇದ್ದೀರಿ ಸರ್. ನನಗೆ ಬರಲ್ವಲ್ಲ ಸರ್. ಯಾರು ಬರಲ್ಲ? ಮತ್ತೆ DHO ನೀವು ತಾನೇ ಇವಾಗ ಸೀಸ್ ಮಾಡ್ಬೇಕು. ಯಾರು ಮಾಡೋದು? AC ಪವರ್ ಅಪ್ಪ. ನಿಮ್ಗೆ ಕೇಸ್ ಕೊಡೋದು ನೀನ್ ತಾನೆ ಕೊಟ್ಟಿದ್ದೀವಿ ಸರ್. ಅದನ್ನೇ ಅದು ಬಂದು ನಾವು ಬಂದು ಮಾಜಾರ್ ಮಾಡ್ಕೊಂಡು ಹೋಗಿ ಮಾಜಾರ್ ಮಾಡಿದ್ರೆ ನಡೀತಾನೆ ಐತೆ. ಏನು ನಿಮಗೆ ಈಗ ಕೊಡೋದು ತಪ್ಪಾನಪ್ಪ? ಅವನು ಯಾರ್ದೋ ಮನೆಯಲ್ಲಿ ಅವನು ಟೆರರಿಸ್ಟ್ ಇದ್ದ ಅಥವಾ ಕಳ್ಳ ಇದ್ದ ಅಂದ್ರೆ ಅವ್ನು ಬಿಟ್ಬಿಡ್ತೀರಾ? ನಡೀತಾನೆ ಇದೆ. ಇಡೀ ರಾಜ್ಯ ಸುದ್ದಿ ಆಗೈತೆ, ಅಸೆಂಬ್ಲಿ ಚರ್ಚೆ ಆಗೈತೆ, ಇಲ್ಲೆಲ್ಲ ಹಂಗೆ ನಡೀತದೆ. ಏನ್ ಮಾಡ್ತೀರಾ ನೀವು? ಸೀಸೆ ಮಾಡಿಲ್ಲಲ್ಲ ರೀ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳೇ ಕಳೆದರೂ ರಾಜ್ಯದಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಜೀವಂತವಾಗಿದೆ. ಯಾದಗಿರಿಯಲ್ಲಿ ದೇವರಿಗೆ ಬಲಿ ಕೊಟ್ಟ ಕೋಣದ ಮಾಂಸ ತಿನ್ನದಿದ್ರೆ ದಲಿತರಿಗೆ ಬಹಿಷ್ಕಾರ ಹಾಕಲಾಗ್ತಾ ಇದೆಯಂತೆ. ವಿರೋಧಿಸಿದ್ರೆ ಗ್ರಾಮಕ್ಕೆ ಪ್ರವೇಶವನ್ನ ನಿರಾಕರಿಸಲಾಗುತ್ತಂತೆ. ಸುರಪುರದ ದೇವಿಕೇರ ಜಾತ್ರೆಯಲ್ಲಿ ಈ ಅನಿಷ್ಟ ಪದ್ಧತಿ ಇದೆ. ಇದನ್ನ ವಿರೋಧಿಸಿ ಡಿಸಿ, ಎಸ್ಪಿ, ಸಿಒಗೆ ದಲಿತ ಸಮುದಾಯ ದೂರು ಕೊಟ್ಟಿದೆ. ಇದನ್ನ ತಡೆಗಟ್ಟೋದಿಕ್ಕೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದೆ. ದೇವಿಕೇರ ಗ್ರಾಮದಲ್ಲಿ ನಡೀತಾ ಇರುವಂತಹ ದ್ಯಾವಮ್ಮ, ಮರಮ್ಮ, ಪಾಲ್ಕಮ್ಮ ಜಾತ್ರೆಯಲ್ಲಿ 10 ಕೋಣಗಳನ್ನ ದೇವರಿಗೆ ಬಲಿ ಕೊಡುವ ಅನಿಷ್ಟ ಪದ್ಧತಿ ಇದೆ. ಈ ಬಲಿ ಕೊಟ್ಟ ಕೋಣದ ಮಾಂಸವನ್ನ ದಲಿತರು ತಿನ್ನಬೇಕು, ಇಲ್ಲದಿದ್ರೆ ಗ್ರಾಮದೊಳಗೆ ಪ್ರವೇಶ ಇಲ್ಲ ಅಂತ ದಲಿತ ಸಮುದಾಯದವರು ಆರೋಪಿಸಿದ್ದಾರೆ. ಈ ಜಾತ್ರೆಗಳಲ್ಲಿ ದೇವರ ಹೆಸರಿನಲ್ಲಿ 100 ಪ್ರಾಣಿಗಳನ್ನ ಬಲಿ ಕೊಡ್ತಾರೆ. ಈ ತರಹದ ಮೂಢನಂಬಿಕೆ ಹೆಚ್ಚಾಗ್ತಾ ಇದೆ. ಇದನ್ನ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ತಡಿಬೇಕು ಅಂತ ದೂರನ್ನ ಕೊಡಲಾಗಿದೆ.